आप देख रहे हैं बीजापुर समय। मैं आपके साथ खलील कलादगी। ಎಲ್ಲರಿಗೂ ನಮಸ್ಕಾರಗಳು। ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾ ವತಿಯಿಂದ ಕರೆದಂತ ಮಾಧ್ಯಮದ ಹಿರಿಯರಿಗೆಲ್ಲರಿಗೂ ಸ್ವಾಗತ। ಈ ಗೋಷ್ಠಿಯನ್ನು ಕರೆದ ಉದ್ದೇಶ ಏನು ಅಂತಂದ್ರೆ, ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಮತ್ತೊಮ್ಮೆ ನಮಗೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಕಾರಣಕ್ಕಾಗಿ ಮತ್ತು ಇಲ್ಲಿ ಸ್ಥಳೀಯವಾಗಿ ಲೋಕಸಭೆಯಲ್ಲಿ ಚುನಾವಣೆಯನ್ನು ಅಭ್ಯರ್ಥಿಯಾಗಿ ಘೋಷಿಸಿರುವಂಥ ರಮೇಶ್ ಜಿಗಜಿಣಗಿ ಅವರನ್ನು ಅತ್ಯಂತ ಬಹುಮತಗಳಿಂದ ಗೆಲ್ಲಿಸುವುದಕ್ಕಾಗಿ ಮತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಿಶೇಷವಾಗಿ ಮಹಿಳೆಯರಿಗಾಗಿ ಏನೇನು ಯೋಜನೆಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ವಿಶೇಷವಾಗಿ ಹೇಳುವ ಸಲುವಾಗಿ, ಜನರಿಗೆ ಅವುಗಳನ್ನು ಮುಟ್ಟಿಸುವ ಸಲುವಾಗಿ ಈಗಾಗಲೇ ನಮ್ಮಲ್ಲಿ ಮಹಿಳೆಯರಿಗೆ ಬಹಳಷ್ಟು ಪ್ರಜ್ಞಾವಂತ ಮಹಿಳೆಯರಿದ್ದಾರೆ. ಅವರೆಲ್ಲರಿಗೂ ನರೇಂದ್ರ ಮೋದಿ ಅವರಂದ್ರೆ ಮನೆ ಮಾತಾಗ್ಬಿಟ್ಟಿದೆ. ಎಲ್ಲ ಹಿರಿಯ ಅಜ್ಜಿ ಅಂದಿರನ್ನ ಹಿಡ್ಕೊಂಡು ಮಕ್ಕಳ ತನಕನೂ ನರೇಂದ್ರ ಮೋದಿ ಅವರಂತಂದ್ರೆ ಸಾಕು. ಅವ್ರೇನು ಒಂದು ಭಾರತಕ್ಕಾಗಿ ಒಂದು ಅಭಿವೃದ್ಧಿಗಾಗಿ ಬಂದಂತ ಮೋದಿ ಅವರು ಅಂತ ಅನ್ನೋದೊಂದು ಜನಪ್ರಚಲಿತ ಆಗ್ಬಿಟ್ಟೈತಿ. ಅಂತ ಒಂದು ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ನಮ್ಮ ಜಿಗಜಿಣಗಿ ಅವರು ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ಸದ್ಯ 2019 ಮಾರ್ಚ್ ಏಪ್ರಿಲ್ 23ರಂದು ಚುನಾವಣೆ ನಡೆಯಲಿದೆ. ಆ ಚುನಾವಣೆಯಲ್ಲಿ ಎಲ್ಲರೂ ನಮ್ಮ ಜಿಲ್ಲೆಯಾದ್ಯಂತ ಎಲ್ಲ ಮಹಿಳಾ ಮತದಾರ ಬಂಧುಗಳು ಮತ್ತು ಹಿರಿಯರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ತಾಯಂದಿರು ಎಲ್ಲರೂ ಅತ್ಯಂತ ಒಂದು ಸ್ಫೂರ್ತಿಯಿಂದ ತಾವು ಅಗ್ದಿ ಹುಮ್ಮಸ್ಸಿನಿಂದ ಬಂದು ಒಂದು ಮತವನ್ನು ಚಲಾಯಿಸಿ ಅವರನ್ನು ಒಂದು ಬಹುಮತಗಳಿಂದ ಆರಿಸಿ ತರಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ನಮ್ಮ ಅಕ್ಕ ತಂಗಿಯರಿಗೆ ಒಂದಿಷ್ಟು ನರೇಂದ್ರ ಮೋದಿಯವರ ಯೋಜನೆಗಳನ್ನು ತಮ್ಮ ಮುಂದೆ ಹೇಳಲು ಇಚ್ಛಿಸಿದ್ದೇವೆ. ಈ ನಿಟ್ಟಿನಲ್ಲಿ ನರೇಂದ್ರ ಮೋದಿಯವರು ಒಂದು ಜನ್ಧನ್ ಖಾತೆಯನ್ನು ತೆರೆಯುವ ಮುಖಾಂತರ ಮಹಿಳೆಯರಿಗೆ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಂತಾಗಿದೆ. ಯಾಕಪ್ಪ ಅಂತಂದ್ರೆ, ಮೊದಲು ನಾವು ವಿದ್ಯಾವಂತರೇ, ನಾನೇ ಹೇಳ್ಬೇಕಂತಂದ್ರೆ ಓಪನ್ ಆಗಿ ನಾನು ಒಂದು ಗ್ರಾಜುಯೇಟ್ ಇದ್ದು ನಾ ಬ್ಯಾಂಕಿಗೆ ಹೋಗ್ಬೇಕಾದ್ರೆ ಹಿಂದೆ ಮುಂದೆ ನೋಡ್ತೀನಿ. ಈಗಲಾದ್ರೂ ನಾವು ಎಷ್ಟೋ ಜನರಿಗೆ ನೋಡ್ತೀವಿ, ವಿದ್ಯಾವಂತರು ಇದ್ರೂ ಬ್ಯಾಂಕಿಗೆ ಏಪ್ಪ ಯಾರು ಹೋಗುದಲ್ಲ, ಏನೇನು ಇರ್ತದೋ ಏನೋ ಮಾಡಕ್ ಬರೋದಿಲ್ಲ. ಈ ಒಂದು ಮನೋಭಾವನೆ ಇತ್ತು ನಮ್ಮೆಲ್ಲರಲ್ಲಿ, ಹೆಣ್ಮಕ್ಳಲ್ಲಿ. ಈ ಜನಧನ ಖಾತೆಯನ್ನು ತೆಗೆದ್ರು. ಆ ತೆಗೆಯುವ ಮುಖಾಂತರ ಹೆಣ್ಮಕ್ಳು ಎಲ್ಲರೂ ಒಂದು ಖಾತೆಯನ್ನು ಮೊದಲು ಓಪನ್ ಮಾಡಿದ್ರು. ಖಾತೆಯನ್ನು ಓಪನ್ ಮಾಡಿದಾಗ ಸರ್ಕಾರದಿಂದ ಏನಾದರೂ, ಕೇಂದ್ರ ಸರ್ಕಾರದಿಂದ ಈಗ ಮೊನ್ನೆ ಒಂದು ಕಿಸಾನ್ ಸಮ್ಮಾನ್ ಒಂದು ಯೋಜನೆಯನ್ನು ಜಾರಿಗೆ ತಂದ್ರು. ಆ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ 2,000 ಪ್ರತಿ ವರ್ಷದಲ್ಲಿ 3 ಹಂತಗಳಲ್ಲಿ 2,000 ಡೈರೆಕ್ಟ್ ನಮ್ಮ ಅಕೌಂಟಿಗೆ ಬಂತು. ಅದು ಯಾಕಂತಂದ್ರೆ ಜನ್ಧನ್ ಖಾತೆ ಇರೋದರಿಂದ ಡೈರೆಕ್ಟ್ 2,000 ನಮ್ಮ ಹೆಣ್ಣುಮಕ್ಕಳ ಅಕೌಂಟಿಗೆ ಬಂದ್ಬಿಡ್ತು. ಅದು ಯಾರು ಇಲ್ಲಿ ಮಧ್ಯಸ್ಥಿಕೆ ವಹಿಸುದು, ಅದು ನಮ್ಮ ಹಣ ದುರುಪಯೋಗ, ಅದು ಯಾವುದೂ ಆಗ್ಲಿಲ್ಲ. ಅದು ಒಂದಾಯ್ತು. ಮತ್ತೆ ಇದು ಅಲ್ಲದೇ ನಮ್ಮಲ್ಲಿ ಹೆಣ್ಣು ಮಕ್ಕಳಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿದರು ಮೋದಿಯವರು. ಏನಪ್ಪಾ ಅಂತಂದ್ರೆ, ನಾವು ಮನೆಯಲ್ಲೇ ಕುಳಿತುಕೊಂಡು ಇರ್ತಿದ್ವಿ, ಆ ಅಕೌಂಟ್ ತೆರೆದಿರೋಕ್ಕೋಸ್ಕರ ನಮ್ಮಲ್ಲಿ ಒಂದು ಉಳಿತಾಯ ಮಾಡಬೇಕು ಅನ್ನೋ ಮನೋಭಾವನೆ ಆಯ್ತು. ಮತ್ತು ನಾವು ಹೋಗಿ ಹೊರಗಡೆಯಿಂದ ಒಂದ್ ಸ್ವಲ್ಪ ಹೋಗಿ ಬರೋದ್ರಿಂದ ಒಂದು ವಿಶೇಷವಾದಂತ ಒಂದು ಜ್ಞಾನಗಳನ್ನು ನಮಗೆ ಸಿಗ್ತೈತಿ ಹೊರಗೆ ಹೋಗೋದ್ರಿಂದ. ಆಮೇಲೆ ನಾವು ಜನರೊಂದಿಗೆ ಏನೈತಿ ಅಕೌಂಟ್ ತೆಗಿಯೋದ್ರಿಂದ, ಇದರಿಂದ ನಾವು ಉಳಿತಾಯವನ್ನು ಮಾಡಬೇಕು, ಹೋಗೋದು ಬರೋದು ಎಲ್ಲ ಸಂಪರ್ಕ ಆಗ್ತೈತಿ. ಇದೆಲ್ಲ ಒಂದು ಯೋಜನೆಗಳನ್ನು ತಂದಿದ್ದಾರೆ. ಇದಲ್ಲದೆ ಇನ್ನೂ ಹಲವಾರು ಯೋಜನೆಗಳನ್ನು ತಂದಿದ್ದಾರೆ. ಅದನ್ನು ಈಗ ಮುಂದಿನದಾಗಿ ನಮ್ಮ ಸದಸ್ಯರೆಲ್ಲರೂ ನಾವು ಹೇಳ್ತಾರೆ. ಪತ್ರಿಕಾ ಸಹೋದರರೆಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ಭಾರತೀಯ ಜನತಾ ಪಾರ್ಟಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಚುನಾವಣೆಗಳು ಸಮೀಪಿಸುತ್ತಿದ್ದಂತೆ ಇನ್ನು ಮತ್ತೊಮ್ಮೆ ಮೋದಿಯವರು ಆರಿಸಿ ಬರ್ತಾರೆ ಅನ್ನುವ ಆತ್ಮವಿಶ್ವಾಸ ನಮಗೂ ಸಾಕಷ್ಟೇ ಇದೆ. ಅದರ ಹಿಂದೆ ಈಗ MP ನಮ್ಮ ಜಿಗಜಿಣಗಿ ಕಾಕಾರವರು ಸಾಕಷ್ಟು ತಲೆಮರೆ ಕಾಯಿಯಂತೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಅದರಂತೆ ಪ್ರಧಾನಿ ನರೇಂದ್ರ ಮೋದಿಯವರ ಮುದ್ರಾ ಯೋಜನೆ ಬಗ್ಗೆ ನಾನೊಂದು ಸ್ವಲ್ಪ ವಿವರಿಸ್ತಾ ಇದ್ದೀನಿ. ಪ್ರಧಾನಿ ನರೇಂದ್ರ ಮೋದಿಯವರು ಮುದ್ರಾ ಯೋಜನೆಯನ್ನು ಜಾರಿಗೆ ತಂದರು. ಆ ಮುದ್ರಾ ಯೋಜನೆ ಬಹಳಷ್ಟು ಜನರಿಗೆ ಗೊತ್ತಿರುವಂತಹ ಯೋಜನೆ ಆಗಿದೆ. ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಅಂಡ್ ರೀಫೈನಾನ್ಸ್ ಏಜೆನ್ಸಿ. ಈ ಮುದ್ರಾ ಯೋಜನೆಯು ಈಗಿನ ಯುವಕರಿಗೆ ಸಣ್ಣ ಅಥವಾ ಅತಿ ಸಣ್ಣ ಉದ್ದಿಮೆಗಳನ್ನು ಸ್ಥಾಪಿಸಲು ಹಾಗೂ ಇದರಿಂದ ಸ್ವಾವಲಂಬಿಯಾಗಿ ಜೀವನ ಮಾಡಿಸಲು ಸಾಕಷ್ಟು ಪ್ರೋತ್ಸಾಹಿಸುತ್ತಾ ಹಾಗೂ ಈ ಸ್ಕೀಮ್ನಲ್ಲಿ ಮೂರು ಸ್ಕೀಮ್ಗಳನ್ನು ಮಾಡಿ ಸಾಲ ಸೌಲಭ್ಯಗಳನ್ನು ಒದಗಿಸ್ತಾ ಇದ್ದಾರೆ.
ಮೊದಲನೇದಾಗಿ ಶಿಶು ಸಾಲ ಅಂತೇಳಿ 50,000ಗಳನ್ನು ಕೊಡ್ತಾರೆ. ಆಮೇಲೆ ಕಿಶೋರ ಸಾಲ ಅಂತೇಳಿ 50,000ದಿಂದ 5 ಲಕ್ಷದವರೆಗೆ ಸಾಲವನ್ನು ಕೊಡ್ತಾರೆ. ಮತ್ತೊಂದು ತರುಣ ಸಾಲ ಅಂತೇಳಿ 5 ಲಕ್ಷದಿಂದ 10 ಲಕ್ಷಗಳವರೆಗೆ ಸಾಲವನ್ನು ಕೊಟ್ಟು ಈ ಯುವತಿಯರಿಗೆ ಉದ್ಯೋಗವನ್ನು ಮಾಡಲು ಅವಕಾಶವಂತೂ ದೊರಕಿಸಿಕೊಟ್ಟಾರಂತ ಹೇಳಿ ನರೇಂದ್ರ ಮೋದಿ ಅವರು ಇಷ್ಟೊಂದು ಯಾವ ಸರ್ಕಾರವು ನರೇಂದ್ರ ಮೋದಿ ಅವರ ಹಾಗೆ ಅಭಿವೃದ್ಧಿಯನ್ನು ಕಂಡಿಲ್ಲ. ಮಹಿಳೆಯರ ಕೂಗು ಹೆಚ್ಚಾಗಿದೆ. ಯಾರು ಕೇಳಿದ್ರು ನರೇಂದ್ರ ಮೋದಿ ಅವರೇ ಅಂತಾರೆ. ನಮ್ಮ ಮುಂದಿನ ಮಕ್ಕಳ ಮೊಮ್ಮಕ್ಕಳ ಭವಿಷ್ಯ ಸುಭದ್ರವಾಗಿ ನಮ್ಮ ದೇಶ ಅಭಿವೃದ್ಧಿ ಅತ್ತ ನಡೆಯಬೇಕಂದ್ರೆ ನರೇಂದ್ರ ಮೋದಿ ಅವರೇ ಆರಿಸಿ ಬರಬೇಕು ಅನ್ನುವಂಥ ಕೂಗು ನಮ್ಮೆಲ್ಲರಲ್ಲಿ ಇದೆ. ಈ ಬಿಜಾಪುರ ಜಿಲ್ಲೆಯಲ್ಲಿಯೂ ಇದೆ, ಇಡೀ ದೇಶದಲ್ಲಿಯೂ ಇದೆ. ಸೂರ್ಯಚಂದ್ರರು ಹುಟ್ಟಿ ಬರುವುದು ಎಷ್ಟು ಸತ್ಯವೋ ಈಗ ನರೇಂದ್ರ ಮೋದಿ ಅವರು ಮತ್ತು ನಮ್ಮ MP ಜಿಗಜಿಣಗಿ ಕಾಕಾರವರು ಆರಿಸಿ ಬರೆಯುವುದು ಅಷ್ಟೇ ಸತ್ಯ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರದ ನಾರಿ ಶಕ್ತಿ ಕೊಟ್ಟಂಥ ವಿಶೇಷ ಯೋಜನೆಗಳ ಬಿಂದುಗಳು ನರೇಂದ್ರ ಮೋದಿಯವರು ನಮಗೆ ಕೊಟ್ಟಂಥ ಅಪಾರ ಕೊಡುಗೆ ಅಂದ್ರೆ ಇವತ್ತಿನ ದಿವಸ ನಾ ಹೇಳ್ಬೇಕಂದ್ರೆ ಆದ್ರೆ ಉಜ್ವಲ ಯೋಜನೆ 7 ಕೋಟಿ ಕನೆಕ್ಷನ್ ಕೊಟ್ಟಿದ್ದಾರೆ, ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದಾರೆ. ಆದ್ರೆ ಬಿಜಾಪುರ ಜಿಲ್ಲೆಯಲ್ಲಿ 12,50,000 16 ಫಲಾನುಭವಿಗಳಿಗೆ ಇವತ್ತಿನ ದಿವಸ ಮುಟ್ಟ್ಯದ. ಆದರೂ ಒಲಿ ಹೊತ್ತಿಸಿಕೊಂಡು ಇವತ್ತಿನ ದಿವಸ ನಮ್ಮಲ್ಲಿ ಹಳ್ಳಿಗಳಲ್ಲಿ ಅಡುಗೆ ಮಾಡುವಂಥ ಕೆಲಸ ಇವತ್ತಿನ ನಾವು ನೆನೆಸ್ಕೊಳ್ಳುವಂಥ ಕೆಲಸ ಮಾಡಿದ್ದಾರೆ ನರೇಂದ್ರ ಮೋದಿಯವರು. ಅವರನ್ನು ಅದರಂತೆ 9 ಮಹಿಳೆಯರನ್ನು ಇವತ್ತಿನ ದೇಶದಲ್ಲಿ ಸಂಪುಟದಲ್ಲಿ ಅವರನ್ನು ಸೇರಿಸಿಕೊಂಡಿದ್ದಾರೆ. ಸುಷ್ಮಾ ಸ್ವರಾಜ್ ಅವರು ವಿದೇಶಾಂಗ ಸಚಿವೆಯಾಗಿದ್ದಾರೆ. ಆದರೆ ಮಹಿಳೆಯರಿಗೆ ಕೊಟ್ಟಂಥ ಗೌರವ ಅವರು ಅಪಾರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದರಂತೆ ಜಿಗಜಿಣಗಿ ಕಾಕಾ ಅವರಿಗೆ ನಾವು ಎಲ್ಲರೂ ಸೇರಿ ಇವತ್ತಿನ ದಿವಸ ಆರಿಸಿ ತರಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮೋದಿಯವರು ಬರುವುದು ಖಚಿತ, ಆದರೂ ನಮ್ಮ ಜಿಗಜಿಣಗಿ ಕಾಕಾ ಅವರು ಬರುವುದು ಖಚಿತ ಅಂತ ಹೇಳಿ ನಾನು ಮಾತುಗಳನ್ನು ತೆರಿಗೆ ಕಾನೂನಿನ ಬದಲಾವಣೆ ಅಂದರೆ ಮಹಿಳೆಯರು ಸರ್ಕಾರಿ ನೌಕರಿ ಗೌರ್ಮೆಂಟ್ ನೌಕರಿ ಮಾಡೋರಿಗೆಲ್ಲ ಮಹಿಳೆಯರಿಗೆ 6 ತಿಂಗಳ ರಜೆ ಕೊಡಲಾಗಿದೆ. ಯಾವ ಕಾನೂನು ಇದನ್ನು ಮಾಡಿಲ್ಲ, ಸರ್ಕಾರದವರು ಯಾರು ಮಾಡಿಲ್ಲ. ಕಾಂಗ್ರೆಸ್ ಮಾಡಿಲ್ಲ, JDS ಮಾಡಿಲ್ಲ, ನಮ್ಮ BJP ಅವರು ಮಾಡ್ಯಾರ. ಅಂದರೆ ನಮ್ಮ ನರೇಂದ್ರ ಮೋದಿಯವರು ಮಾಡ್ಯಾರ. ನಮ್ಮ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗುವುದು ಎಷ್ಟು ಸತ್ಯನೋ ಅಷ್ಟು ಜಿಗಜಿಣಿಯವರು ಆಶೆ ಬರುವುದು ಸತ್ಯ ಅಂತ ನಾನು ಹೇಳ್ತೀನಿ 100%. ಯಾಕಂದ್ರೆ ಪ್ರತಿಯೊಬ್ಬರು ಮಕ್ಕಳ ಬಾಯಾಗಿನೂ ನಮ್ಮದು ಮೋದಿ ಅಜ್ಜ ಮೋದಿ ಅಜ್ಜ ಮೋದಿ ಅಜ್ಜ. ನಮ್ಮದು ದೊಡ್ಡವರು ಸಣ್ಣವರು ನಾನು ಭೇದ ಭಾವನ ಅದೇನೂ ಇಲ್ಲ. ಅದಕ್ಕೆ ನಾ ಎಷ್ಟು ಸತ್ಯ ಹೇಳ್ತೀನಿ ಅಂದರೆ 100% ಸತ್ಯ ಹೇಳ್ತೀನಿ. ನಮ್ಮ ಜಿಗಜಿಣಿಯವರು ಆಶೆ ಬಂದು ಮತ್ತೊಮ್ಮೆ ಮೋದಿ ಪ್ರಧಾನಮಂತ್ರಿ ಹಾಗೆ ಆಗ್ತಾರೆ. ನರೇಂದ್ರ ಮೋದಿಯವರು ಮಾಡಿರುವಂಥ ಸಾಧನೆಗಳಲ್ಲಿ ಮೊಟ್ಟ ಮೊದಲು ಸ್ವಚ್ಛ ಭಾರತ ಅಭಿಯಾನ ಇದು ಯಾವಾಗ ಜಾರಿಗೆ ಬಂದಿತ್ತಂದರೆ ಮಹಾತ್ಮ ಗಾಂಧಿಯವರು ಇದ್ದಾಗೆ ಬಂದಿತ್ತದು. ಬಟ್ ಅದು ಜಾರಿಗೆಯಲ್ಲಿ ಬರೋದಾದರೆ ನರೇಂದ್ರ ಮೋದಿಯವರು ಮೊಟ್ಟ ಮೊದಲು ತಂದಿರೋದು. ಅದನ್ನು ಜಾರಿಗೆ ಆಗಿದ್ದೇ ನಮ್ಮ ಪ್ರಧಾನಮಂತ್ರಿ ಆದ ಕ್ಷಣನೇ. ಮತ್ತೇನಾಯ್ತಂದರೆ ಶೌಚಾಲಯ ವ್ಯವಸ್ಥೆ ಇದ್ದಿದ್ದಿಲ್ಲ ನಮ್ಮಲ್ಲೇ. ಈಗ ಪ್ರೆಸೆಂಟ್ 97% ಶೌಚಾಲಯ ಇಡೀ ಭಾರತದಲ್ಲಿ ಆಗಿದೆ. ಇನ್ನೂ 3% ಆದರೆ ಶೌಚಾಲಯ ಮುಕ್ತ ಭಾರತ ಆಗುತ್ತೆ. ಮತ್ತು ವಿಜಯಪುರ 10 ಕೋಟಿ ಶೌಚಾಲಯಗಳ ನಿರ್ಮಾಣ ಆಗಿದೆ ಭಾರತ ದೇಶದಲ್ಲಿ. ಮತ್ತು ವಿಜಯಪುರದಲ್ಲಿ 2,59,000 ಶೌಚಾಲಯಗಳು ನಿರ್ಮಾಣ ಆಗಿದೆ. ಅದರ ಫಲಾನುಭವಿಗಳು ಇದ್ದಾರೆ. ಮತ್ತು ಉಜ್ವಲ ಯೋಜನೆಯಲ್ಲಿ ಕಡುಬಡವರು ಕಟ್ಟಿಗೆ ತಗೊಂಡು ಕಾಡಿನಲ್ಲಿ ಬೆವರು ಸುರಿಸುತ್ತಾ ಕಣ್ಣಲ್ಲಿ ಕ್ಯಾಟ್ರಾಕ್ಟ್ ಆಗ ಬರ್ತಿತ್ತು, ಬಟ್ ಯಾರೂ ಮುಂದೆ ಬರ್ತಿದ್ದಿಲ್ಲ. ಈ ಕ್ಷಣದಲ್ಲಿ ಏನಾಗಿದೆ ಅದು ಹೋಗ್ಬಿಡ್ತದೆ. ಈ ಸದ್ಯ ಅದು ಯಾವುದು ಕ್ರೆಡಿಟ್ ಇಟ್ ಗೋಸ್ ಟು ನರೇಂದ್ರ ಮೋದಿ. ಮತ್ತು ಬೇಟಿ ಪಡಾವ್ ಬೇಟಿ ಬಚಾವ್ ಯೋಜನೆಯಲ್ಲಿ ಈ ಸದ್ಯ ನೀವು 10ನೇ ತರಗತಿಯಿಂದ ಫ್ರೀ, ನೀವು ಎಲ್ಲಿ ದುಡ್ಡು ಕೊಡಬೇಕು, ನೀವು ಇದನ್ನು ಮಾಡಬೇಕು, ಡೊನೇಷನ್ ಕೊಡಬೇಕು ಅಂತ ಪರಿಸ್ಥಿತಿ ಇಲ್ಲ. ಈಗಿಂದ ಇದು ನೋಡಿದರೆ ಓವರಾಲ್ ವಸ್ತು ನರೇಂದ್ರ ಮೋದಿಗೆ ಅಂತ ಹೇಳ್ತೀವಿ. ನಾವು ಸ್ವಾಗತ ಮಾಡ್ತೀವಿ. ಆದ್ರೆ ನಮ್ಮದೇ ಆದಂತ ಒಂದು ಏನಂದ್ರೆ ಮಹಿಳೆಯರು ಹೊರಗೆ ಬರ್ತಿಲ್ಲ. ಈ ಒಂದು ಕಾಲದಲ್ಲಿ ನಾವೆಲ್ಲ ಬಂದು ಮಾತಾಡ್ತಾ ಇದೀವಿ. ಈಗ ಒಬ್ಬ ಮಹಿಳೆ ಈ ಜಿಲ್ಲಾ ಇತಿಹಾಸದಲ್ಲಿ ಯಾರು ಸಂಸದರಾಗಿರೋದಿಲ್ಲ.
ಈಗ ಒಬ್ಬರಿಗೆ ಒಂದು ಅವಕಾಶ ಸಿಕ್ಕಿದೆ, ಇದಕ್ಕೆ ನೀವೇನು ಇದನ್ನ ಮಾಡ್ತೀರಿ? ಅದೇ ಹೇಳ್ತೀನಲ್ರಿ, ನಾವು ಈಗ ಮಹಿಳೆ ಆಗ್ಬಾರ್ದು ಅಂತ ನಾ ಯಾವತ್ತು ಹೇಳಲ್ಲ, ಮಹಿಳೆಯರಿಗೆ ಇದು ಮಾಡ್ತೀವಿ. ಆದ್ರೆ ನಮ್ದು ಒಂದು ಪಕ್ಷದ ಸಿದ್ಧಾಂತ ಐತಿ. ನಾವು ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕಾಗೈತಿ. ಯಾಕಂದ್ರೆ ನಮ್ಮ ಅಖಂಡ ಭಾರತದ ಒಂದು ಏಳಿಗೆಯಾಗಿ ಅವರು ಹಗಲಿರುಳು ಶ್ರಮಿಸಕತ್ತಾರ. ಆಮೇಲೆ 40 ರಾಷ್ಟ್ರಗಳ ಮೋದಿಯವರನ್ನ ಬೆಂಬಲ ಸೂಚಿಸ್ಯಾರ. ಅವರು ಒಂದು ಒಳ್ಳೆಯ ಪ್ರಧಾನಿ ಅಂತ ಹೇಳಿ. ಅಂತ ಒಂದು ನಾವು ಅಖಂಡ ಭಾರತದ ಒಂದು ಹೆಮ್ಮೆಯ ಧೀಮಂತ ನಾಯಕನನ್ನ ಪಡ್ಕೊಂಡು ಇನ್ನೂ ಒಂದು 5 ವರ್ಷ ಅವರಿಗೆ ಅಧಿಕಾರ ಕೊಟ್ಟು ಇನ್ನೂ ನಾವು ಮುಂದೆ ಅಭಿವೃದ್ಧಿಯನ್ನು ಇನ್ನೂ ಹೆಚ್ಚು ಕಾಣಬಹುದಲ್ಲ. ನಾವ್ ಯಾಕೆ ಬೇಡ ಅನ್ಬೇಕು? ಅಂತ ದೃಷ್ಟಿಯಲ್ಲಿ ನಾವು ಒಂದು ಸ್ವಾರ್ಥ ಇರ್ತೈತಿ, ನಮಗೂ ನಮ್ಮ ಪಾರ್ಟಿ ಅನ್ನೋದು ಇರ್ತೈತಿ, ಬಿಜೆಪಿ ಪಕ್ಷ ಅನ್ನೋದೈತಿ. ಮೋದಿ ಅವರು ಬಿಜೆಪಿ ಪಕ್ಷದವ್ರು ಅದಾರ. ನಮ್ಮ ಜಿಗ್ಜಿನಿ ಕಾಕವರು ಬಂದ್ರಂದ್ರ ಮೋದಿ ಅವರಿಗೆ ಒಂದು ಕೈ ಜೋಡಣೆ ಆಗ್ತೈತಿ. ಇಂಥ ವಿಷಯದಲ್ಲಿ ನಾವು ಪಾರ್ಟಿಯನ್ನು ಮಹಿಳೆಯಾಗಿ ಅವ್ರು ಅದಾರಂತೆ ನಾವು ಮಹಿಳೆಯರೇ ಹಿಂದೆ ಹೋಗಕ್ ಆಗಂಗಿಲ್ಲ. ನಾವು ಮಹಿಳೆಯನ್ನು ಇದು ಮಾಡ್ತೀವಿ. ಆದ್ರೆ ನಮ್ಮ ಪಾರ್ಟಿ ವಿಷಯ ಬಂದಾಗ ನಾವು ಆ ಪಾರ್ಟಿಗೆ ಒಂದು ಬದ್ಧವಾಗಿರ್ಬೇಕು. ನಾವು ಮೋದಿ ಅವರಿಗೆ ಕೈ ಜೋಡಿಸ್ಬೇಕು, ನಾವು ಜೋಡಿಸ್ತೀವಿ. ಈಗ ಬಿಜೆಪಿನಲ್ಲಿ ಎಲ್ಲ ಹೊಸ ಮುಖಗಳಿಗೆ ಮನೆ ಹಾಕೋದು ಎಲ್ಲದೂ ನಡೀತಿದೆ, ಆದ್ರೆ ಮಹಿಳೆಗೆ ಯಾಕೆ ಅವಕಾಶ ಕೊಡ್ತಿಲ್ಲ? ಮಹಿಳೆಯರಿಗೆ ಕೊಡ್ತಾರೆ ಮುಂಬರುವ ದಿನಗಳಲ್ಲಿ. ಈಗ ಮೇಡಮ್ ಚೆನ್ನಾಗಿ ಮಾತಾಡ್ತೀರಿ, ಅದನ್ನಿಲ್ಲ. ಈಗ ಒಬ್ಬ ಇವ್ರಿಗೆ ಯಾರು ತೇಜಸ್ವಿ ಸೂರ್ಯಗೆ ಟಿಕೆಟ್ ಕೊಡ್ತಾರೆ, ಅದೇ ಲೆಕ್ಕಾಚಾರಕ್ಕೆ ಒಬ್ಬ ಮಹಿಳೆಗೆ ಯಾಕೆ ಟಿಕೆಟ್ ಕೊಟ್ಟಿಲ್ಲ? ಅಲ್ಲ, ಬಿಜಾಪುರದಲ್ಲಿ ಕೇಳ್ತಿಲ್ಲ, ಅಲ್ಲ ಬಿಜಾಪುರದಲ್ಲಿ ಕೇಳ್ತಿಲ್ಲ. ಈಗ ಮೋದಿ ಅಂತ ಅಲೆ ಇದೆ, ಮೋದಿ ಹೆಸರಲ್ಲಿ ಎಲ್ಲರೂ ಗೆಲ್ತಾರೆ ಅನ್ನೋದಿದೆ. ಯಾಕೆ ಒಬ್ಬ ಮಹಿಳೆಗೆ ಅಂದ್ರೆ ಮಹಿಳೆಯರು ಯಾರು ನಿಮಗೆ ಇನ್ನು ಕಂಡಿಲ್ವಾ? ಇಲ್ಲ, ಒಬ್ರಿಗೆ ಕೊಟ್ಟಾರ. ಆದ್ರೂ ಮತ್ತೆ ಇನ್ ಮುಂದೆ ಬರೋ ದಿನಗಳಲ್ಲಿ ಒಳ್ಳೆ ಅವಕಾಶಗಳು ಅವರಿಂದ ನಾವು ಹೊರಗೆ ಬಂದಿವಲ್ರಿ. ಬಿಜೆಪಿ ಅಲ್ರಿ 65 years ನೀವು ಮಾಡಿ ಏನೋ ಓನ್ಲಿ 5 years ಮಾಡಾಕ್ತಿವಿ. 5 years ಒಳಗೆ ಹ್ಯಾಂಗ್ ಕಂಪ್ಲೀಟ್ ಆಗ್ಬೇಕು? ನಮ್ಮಂತರಿಗೆ 5 ವರ್ಷ ಅವಕಾಶ ಕೊಟ್ರ ಎಲ್ಲ ಸರಿ ಮಾಡ್ತಾರೆ. ವಾಜಪೇಯಿ ಯಾವ ಪಾರ್ಟಿ ಅವರು? ಫಸ್ಟ್ ವಾಜಪೇಯಿ ಬಿಜೆಪಿ ಅವರು 5 ವರ್ಷ ಆಗಿದೆ. ನೀವು 65 ವರ್ಷ ಅಭಿವೃದ್ಧಿ ಮಾಡಿರಿ, ಎಷ್ಟು ಮಾಡಿರಿ? ಹೌದ್ರಿ, ಮತ್ತೆ ಈಗ ನಾವು ಎಷ್ಟು ಮುಂದಿನ 5 ವರ್ಷ. और खबरों के लिए जुड़े रहिएगा आपके अपने चैनल बीजापुर समय के साथ।